ಆಲಿ ಸುವಾಲಿ ಹಾಡೇ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ. ವೆಲ್ಕಮ್ ಬ್ಯಾಕ್ ಟು ಅಮ್ಮ. ನಮ್ಮ ಪ್ರೇಕ್ಷಕ ಅತಿಥಿಗಳು ಅಮ್ಮನ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಅಜಯ್, ನೀವು ಇವತ್ತಿನ ದಿವಸ ಕನ್ನಡ ಚಿತ್ರರಸಿಕರ ಯೂತ್ ಐಕಾನ್. ಇದನ್ನ ನಾನು ಹೋದಲ್ಲಿ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಏನು ಅಂತ ನಾವೆಲ್ಲ ಪಬ್ಲಿಕ್ ಜೊತೆ ಸ್ವಲ್ಪ ಮೂವ್ ಆಗ್ತಾ ಇರೋದ್ರಿಂದ ಕ್ಯೂಟ್ ಸ್ಟಾರ್ ಅಜಯ್ ಅಂತ ಹೇಳ್ತಾರೆ. ನಿಮ್ಮನ್ನು ಮಾತಾಡಿಸೋದಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬಾಲ್ವಿನ್ ಕಾಲೇಜಿನ ಜರ್ನಲಿಸಮ್ ಓದ್ತಾ ಇರುವಂಥ ವಿದ್ಯಾರ್ಥಿನಿಯರು ಬಂದಿದ್ದಾರೆ. ಹಾಗೆ ಗೌರ್ಮೆಂಟ್ ಹೈಯರ್ ಗ್ರೇಡ್ ಕಾಲೇಜಿನಿಂದ ಕೂಡ ಜರ್ನಲಿಸಮಿನ ವಿದ್ಯಾರ್ಥಿನಿಯರು ಬಂದಿದ್ದಾರೆ. ಅವ್ರು ನಿಮ್ಮನ್ನು ಏನು ಕೇಳ್ತಾರೋ, ನೀವೇನು ಹೇಳ್ತೀರೋ ಅದನ್ನೆಲ್ಲ ನಾನಿವಾಗ ನೋಡ್ತೀನಿ. ಅಮ್ಮನ ಬಗ್ಗೆ ಅವ್ರು ಮಾತಾಡ್ತಾರೆ. ನನ್ನ ಹೆಸರು ಶಾಲಿನಿ ಅಂತ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ವಿಜಯನಗರಿಂದ ಬರ್ತಾ ಇರೋದು. ನೀವು ಹೇಳಿದ್ರೆ ಮಕ್ಕಳು ಎಲ್ಲರೂ ಗಲಾಟೆ ಮಾಡ್ತಾರೆ, ನಾನು ತುಂಬ ಗಲಾಟೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರೆ ನೀವು. ಅಫ್ಕೋರ್ಸ್ ಎಲ್ಲರೂ ನಾವು ಮಾಡಿರ್ತೀವಿ. ಮಕ್ಳು ತಪ್ಪು ಮಾಡೋದು ಸಹಜ. ಆದರೆ ತಂದೆ ತಾಯಿ ಏನು ಅಂದ್ಕೋತಾರೆ ಅಂದರೆ, ಅದು ಮಕ್ಳು ತಪ್ಪು ಮಾಡಿದ್ರೇ ಅವ್ರು ಮುಂದೆ ಬರೋದು, ಅದನ್ನು ತಿದ್ದಿ ಅವ್ರನ್ನ ಸರಿ ಮಾಡೋದಕ್ಕೋಸ್ಕರ ಅವರು ನಮಗೆ ಬೈತಾರೆ, ಹೊಡಿತಾರೆ. ತಪ್ಪು ಮಾಡಿದಾಗ ನಾವು ಕೆಲವೊಂದು ಸಲ ಹೇಳ್ತೀವಿ ತಂದೆ ತಾಯಿಗೆ, ಕೆಲವೊಂದು ಸಲ ಹೇಳಲ್ಲ. ಆ ವಿಷಯ ಹೇಳಬೇಕೋ ಹೇಳಬಾರ್ದು ಅನ್ನೋದು ಕ್ಲಿಯರಾಗಿ ನಮಗೆ ಗೊತ್ತಿರಲ್ಲ. ನೀವು ನಿಮ್ಮ ತಾಯಿಯಿಂದ ಈ ಕ್ಷಣದವರೆಗೂ ಮುಚ್ಚಿಟ್ಟಿರೋದು ಯಾವ್ದಾನ ವಿಷಯ ಇದೆಯಾ? ಇಲ್ಲ, ನಾನು ಹೇಳ್ಕೊಳ್ಳಾಗದೇ ಇರ್ತಕ್ಕಂಥ ತಪ್ಪುಗಳನ್ನ ಯಾವುದೂ ಮಾಡಿಲ್ಲ. ಏನೇ ಮಾಡಿದ್ರು ಓಪನ್ನಾಗಿ ಬಹಿರಂಗವಾಗಿ ಮಾಡಿರೋದು. ನನ್ನ ತಾಯಿಗೆಲ್ಲ ಇಡೀ ಊರಿಗೆ ಗೊತ್ತಾಗೋದು ಅಂತ ಮಾಡಿದ್ವಿ. ಬಟ್ ಆ ಥರ ಮುಚ್ಚಿಡ ಅಂಥದ್ದು ಯಾವುದು ಮಾಡಿಲ್ಲ. ಅಂದರೆ ಅಪರಾಧಗಳು ಮಾಡಿಲ್ಲ ನಾವು. ತಪ್ಪುಗಳು ಚಿಕ್ಕ ಗೊತ್ತಿಲ್ಲದೆ ಆಗಿರ್ತಕ್ಕಂಥ ತಪ್ಪುಗಳು ಇದ್ದಾವೆ. ಬಟ್ ನೀವು ಹೇಳಿದ್ರಲ್ಲ, ತಪ್ಪು ಮಾಡಿದ್ರೇ ಉದ್ಧಾರ ಆಗ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ತಪ್ಪು ಮಾಡಿ ತಿದ್ಕೊಳ್ತಾ ಇದ್ದಾರೆ ಅಂದರೆ ಉದ್ಧಾರ ಆಗ್ತಾರೆ ಅನ್ನೋದು ಅವ್ರಿಗೆ ಗ್ಯಾರಂಟಿ ಬರುತ್ತೆ. ಮಾಡಿದಾಗಲೇ ಅಲ್ವಾ ತಿದ್ಕೊಳ್ಳೋದಕ್ಕಾಗೋದು. ಅಂದರೆ ಅಜಯ್ ಏನು ಹೇಳ್ತಿದ್ದಾರೆ ಅಂದರೆ, ತಪ್ಪು ಅಂತ ಗೊತ್ತಿರಲ್ಲ, ಅದು ಮಾಡಿಬಿಟ್ಟಿರ್ತೀವಿ, ಅದು ಆಮೇಲೆ ಶಿಕ್ಷೆ ಕೊಟ್ಟಾಗ ಈ ತಪ್ಪು ಅಂತ ಗೊತ್ತಾಗುತ್ತೆ, ಇನ್ನೊಂದ್ಸತಿ ಮಾಡಬಾರ್ದು ಅಂತ ಗೊತ್ತಾಗುತ್ತೆ ಅಂತ. ನಿಮಗೆ ಲೈಫಲ್ಲಿ ಯಾವ ಥರ ಶಿಕ್ಷೆ ಕೊಟ್ಟಿದ್ದಾರೆ ನಿಮ್ಮ ತಾಯಿ? ಪ್ರೀತಿ. ಅದೇ ನಮ್ಮನ್ನು ಟ್ಯೂನ್ ಮಾಡ್ತಾ ಹೋಗ್ಬಿಡುತ್ತೆ. ಒಬ್ಬರನ್ನ ನೀವು ಹೇಟ್ ಮಾಡಿದಾಗ, ದ್ವೇಷಿಸಿದಾಗ ಏನಾಗುತ್ತೆ, ಅದನ್ನು ಜನರಲ್ಲಿ ಮಾತಾಡ್ತಾ ಇರೋದು. ಎಲ್ಲೋ ಒಂದು ಕಡೆ ನಾವು ಅದನ್ನು ತಿದ್ಕೊಳ್ಬೋದು, ತಿದ್ಕೊಳ್ದೇನೆ ಇರ್ಬೋದು. ಬಟ್ ಪ್ರೀತಿಯಿಂದ ಅದನ್ನು ತಿತ್ತಾ ಹೋದಾಗ ಯಾರೇ ಆಗಲಿ ಮನುಷ್ಯರಾಗೇ ಆಗ್ತಾರೆ. ಅಂಥದ್ರಲ್ಲಿ ತಾಯಿ ಪ್ರೀತಿ ತೋರಿಸ್ಬಿಟ್ಟು ತಿತ್ತಾ ಹೋದಾಗ ಡೆಫಿನೆಟ್ಲಿ ಯಾರಾದರೂ ಬದಲಾಗಲೇಬೇಕಲ್ವ. ಥ್ಯಾಂಕ್ ಯು ಅಜಯ್, ಪ್ರತಿಯೊಬ್ಬರಿಗೂ ಕೂಡ ಬಾಲ್ಯದಲ್ಲೇ ನಾನು ಇಂಥದ್ದಾಗಬೇಕು ಅಂತ ಒಂದು ಕನಸಿರುತ್ತೆ, ಅಥವಾ ಏನೋ ಒಂದು ಆಗ್ಬಿಡೋಣ ಅನ್ನೋ ಒಂದು ನಿರ್ಧಾರ ಇರುತ್ತೆ, ಅಥವಾ ಅಮ್ಮ ಹೇಳಿದ್ಲು ನನಗೆ ಅದರಿಂದ ನಾನು ಇದನ್ನು ಮಾಡಿದೆ ಅನ್ನುವಂಥ ಗುರಿ ಇರುತ್ತೆ. ನಿಮ್ಮಲ್ಲಿ ಅಮ್ಮ ಗುರಿಯನ್ನು ತುಂಬಿದ್ರೋ, ಅಥವಾ ನೀವೇ ಇಟ್ಕೊಂಡ ಗುರಿಗೆ ಅಮ್ಮ ಸಪೋರ್ಟ್ ಮಾಡಿದ್ರು? ಎರಡು ಪ್ಯಾರಲಲ್ಲಿ ಬಂತು. ನನಗೆ ಒಂದೇ ಒಂದು ಆಸೆ ಇದ್ದಿದ್ದಂದರೆ ಸಿನಿಮಾದಲ್ಲಿ ಬರಬೇಕು, ನಾನು ಸಿನಿಮಾ ಮಾಡಬೇಕು. ಅದು ಎಕ್ಸಾಕ್ಟ್ ಅಂತ ಪರ್ಟಿಕ್ಯುಲರ್ಲಿ ಹೀರೋ ಅಂತಲೇ ಅಂತ ಗೊತ್ತಿರಲಿಲ್ಲ, ಬಟ್ ಸಿನಿಮಾದಲ್ಲಿ ಏನಾದರೂ ಮಾಡಬೇಕಂತ. ನಾನು ಡ್ಯಾನ್ಸ್ ಮಾಡೋದು ಹುಚ್ಚಿತ್ತು ನನಗೆ. ಯಾವತ್ತು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿರಲಿಲ್ಲ, ಬಟ್ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡೋದು, ಇದು ನಮ್ಮ ತಾಯಿ ಗಮನಕ್ಕೆ ಬಂದಿತ್ತು. ನಾವು ಮುಂಚೆ ಒರಿಸ್ಸಾದಲ್ಲಿದ್ವಿ. ಅಲ್ಲಿ ಒಂದು ಕಲ್ಚರಲ್ ಪ್ರೋಗ್ರಾಮ್ನಲ್ಲಿ ನಮ್ಮ ತಾಯಿ ನನಗೆ ಗೊತ್ತಿಲ್ಲದೆ ನನ್ನ ಹೆಸರು ಕೊಟ್ಟಿದ್ರು ಅಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್. ಮನೆಗೆ ಬಂದು ಹೇಳಿದರು, ನೀನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ, ನನ್ನ ಹೆಸರು ಬರ್ತಿದ್ದೀನಿ, ನೀವು ಡ್ಯಾನ್ಸ್ ಮಾಡು ಅಂತ. ಆಮೇಲೆ ಅದರಲ್ಲಿ ನಾನು ಫಸ್ಟ್ ಪ್ರೈಸ್ ಬಂದೆ, ಗೆದ್ದೆ. ಸೊ ಅದರಿಂದ ನನಗೆ ಒಂದು ಸ್ಫೂರ್ತಿ ಬಂತು, ನಾನು ಮೊಮೆಂಟಮ್ ಸಿಕ್ತು. ಆಮೇಲೆ ಸ್ಮಾಲ್ ಸ್ಕಿಟ್ಸ್ ಎಲ್ಲ ಬರೀತಾ ಇದ್ದೆ. ಸೊ ನಮ್ಮ ತಾಯಿ ಅದನ್ನು ಎನ್ಕರೇಜ್ ಮಾಡಿದ್ರು. ನಮ್ಮ ಸಿನಿಮಾದಲ್ಲಿ ಬರಬೇಕಂತ ನಾನು ಹೇಳಿದ್ದು ನಮ್ಮ ತಾಯಿಗೆ ಫಸ್ಟ್. ಸೊ ಬಿಹೈಂಡ್ ಎವ್ರಿ ಸಕ್ಸಸ್ ಆಫ್ ಎ ಮ್ಯಾನ್ ದೇರ್ ಇಸ್ ಎ ಹ್ಯಾಂಡ್ ಆಫ್ ಎ ಲೇಡಿ ಅಂತ ಹೇಳ್ತಾರಲ್ಲ, ನಾನು ಖಂಡಿತ ನಮ್ಮ ತಾಯಿ. ಓಕೆ, ಹೆಚ್ಚಾಗಿ ಈ ಮ್ಯೂಸಿಕ್ ಹಾಕ್ಕೊಂಡು ಕುಣಿತಾ ಇದ್ರೆ, ಅಥವಾ ಏನಾದರೂ ಬರಿತಾ ಕೂತ್ಕೊಂಡ್ರೆ, ಮಾಡೋ ಕೆಲಸ ಇಲ್ಲೇನೋ ಬರೀ ಕುಣಿತಾ ಇರ್ತೀಯ, ಬರಿತಾ ಇರ್ತೀಯ ಅಂತ ಈ ಥರದ ಮಾತುಗಳು ಬರ್ತವೆ. ನಿಮ್ಮ ಅಮ್ಮ ಯಾವ ಥರದಲ್ಲಿ ಮೆಚ್ಕೊಂಡಿದ್ರು ನೀವು ಬರೆದಿರೋದನ್ನು? ತೋರಿಸಿದ್ರ ನಿಮ್ಮ ಅಮ್ಮನಿಗೆ ಸ್ಕಿಟ್ಗಳನ್ನು ಬರೆದಿದ್ದನ್ನು? ಅಂದ್ರೆ ನಾನು ಒಳ್ಳೆ ಬರಹಗಾರ ಅಲ್ಲ, ನನ್ನ ಪಾಯಿಂಟ್ಸ್ ಮಾತ್ರ ನಾನು ಎಲಿಮೆಂಟ್ಸ್ ಬರ್ಕೊಳ್ತಾ ಇದ್ದೆ. ಅದೇ ದೊಡ್ಡ ಬರಹಗಾರನ ಲಕ್ಷಣ. ಆಮೇಲೆ ಅದು ನೀವು ಬರೆದಿರೋ ಪಾಯಿಂಟ್ಗಳನ್ನೆಲ್ಲ ಎನ್ಹಾನ್ಸ್ ಮಾಡ್ತಾ ದೊಡ್ಡದಾಗ್ತಾ ಹೋಗುತ್ತೆ. ಪಾಯಿಂಟ್ಸ್ ಅನ್ನ ಬರೆದಿಡ್ತಾ ಹೋಗ್ತಾ ಇದ್ರಿ. ಅಂದ್ರೆ ಆ ಥರ ತೋರ್ಸೋದು ಅವೆಲ್ಲ ಏನು ಮಾಡಿರಲಿಲ್ಲ, ಬಟ್ ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದವ್ರು. ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಅಮ್ಮ ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ರು? ತುಂಬ ಖುಷಿ ಪಡೋರು. ಆಗ್ಲಿಂದನೂ ಚಿಕ್ಕ ಪುಟ್ಟ ತಿದ್ದುಪಡಿಗಳು ಮಾಡ್ಕೊಂಡು ಬಂದಿದ್ರು. ಸಿನಿಮಾಗೆ ನಾನು ಸೇರ್ತೀನಿ ಅಂತ ನಾನು ಮಿಡ್ ನೈಟ್ವರೆಗೆ, ರಾತ್ರಿ 12 ಗಂಟೆ ಟೈಮಲ್ಲಿ ಹೇಳಿದ್ದು, ನಾನು ಬಿಟ್ಟು ಸಿನಿಮಾಗೆ ನಾನು ಸೇರ್ತೀನಿ ಅಂತ. ಓದು ಬಿಟ್ಟು ಅಂತಂದರೆ ಅವಾಗ ಏನು ಓದ್ತಾ ಇದ್ರಿ ಅಜಯ್ ನೀವು? ಫಸ್ಟ್ ಪಿ ಯು ಸಿ. ತುಂಬ ಚಿಕ್ಕ ಹುಡುಗ, ಮಗು. ಓಕೆ, ಹೇಳಿ.
ಅಂದರೆ ಸಿನಿಮಾಕ್ಕೆ ಸೇರಬೇಕು ಅಂತ ಹೇಳಿ ನೀವು ಹೇಳಿದಾಗ ಅಮ್ಮನ ರಿಯಾಕ್ಷನ್ ಹೇಗಿತ್ತು? ಸ್ವಲ್ಪ ಹೊತ್ತು ನೋಡಿದ್ರು, ಈಗ ರಾತ್ರಿ ತುಂಬ ಆಗಿದೆ, ಬೆಳಿಗ್ಗೆ ಅಪ್ಪಾಜಿ ಹತ್ರ ಮಾತಾಡ್ಬಿಟ್ಟು ನಿಮಗೆ ಹೇಳ್ತೀನಿ ಅಂತ. ಸೊ ನೆಕ್ಸ್ಟ್ ಡೇ ಅವರು ನಮ್ಮ ತಂದೆ ಜೊತೆಗೆ ಚರ್ಚೆ ಮಾಡಿದರು, ಈ ಥರ ಸಿನಿಮಾಗೆ ಸೇರ್ಕೋಬೇಕಂತ ಇದ್ದಾನೆ ಅಂತ. ಸೊ ನಮ್ಮ ತಂದೆ ಹೇಳಿದ್ದು, ಅವ್ನು ಏನು ಇಷ್ಟ ಬರುತ್ತೆ ಮಾಡಲಿ, ಅವನು ಈಸ್ ಎಜುಕೇಟೆಡ್, ದಟ್ಸ್ ಎನಫ್ ಫಾರ್ ಮೀ ಅಂತ. ಸೊ ನಮ್ಮ ತಾಯಿ ಬಂದು ಒಪ್ಪಿಗೆ ಕೊಟ್ಟರು, ಆಯಿತು ನಿಮ್ಗೆ ಏನು ಇಷ್ಟ ಬರುತ್ತೆ ಮಾಡು, ಬಟ್ ಎಲ್ಲೂ ಹೆಸರು ಹಾಳು ಮಾಡ್ಕೋಬೇಡ, ಒಳ್ಳೆ ಮನುಷ್ಯನಾಗಿ ಬದುಕು, ಒಳ್ಳೆ ಹೆಸರು ತಗೋ ಅಷ್ಟೇ, ನೀನು ಎಷ್ಟು ಎತ್ತರಕ್ಕೆ ಬೇರೆ ಬೆಳಿತೀಯ ನನಗೆ ಇಂಪಾರ್ಟೆಂಟ್ ಅಲ್ಲ, ಟೇಕ್ ಎ ಗುಡ್ ನೇಮ್, ಅಷ್ಟು ಸಾಕು ನನಗೆ. ಈಗ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡೋದಕ್ಕೂ ಕೂಡ ಒಂದಷ್ಟು ಕಾಂಟ್ಯಾಕ್ಟ್ಗಳು, ಒಂದಷ್ಟು PR ಗಳು ಬೇಕೇ ಬೇಕಾಗುತ್ತೆ. ನಿಮ್ಮ ಲೆಕ್ಕದಲ್ಲಿ ಈಗ ಸಿನಿಮಾಕ್ಕೆ ಸಪೋರ್ಟ್ ಮಾಡಿದ್ದೇನೋ, ಸೇರ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡಿದ್ದು ಅಮ್ಮ ಇರ್ಬೋದು, ಆದರೆ ಮೊದಲನೇ ಅವಕಾಶ ಸಿಕ್ಕಾಗ ಅಮ್ಮನ ರಿಯಾಕ್ಷನ್ ಯಾವ ಥರ ಇತ್ತು? ಇದು ತುಂಬ ಕಡೆ ಹೇಳ್ಕೊಂಡಿದ್ದೀನಿ. ಹೇಳಿ ಹೇಳಿ. ನಾನು ಫಸ್ಟ್ ಮಾಡಿದ್ದು ಹತ್ತೂರ ಒಡೆ ಅಂತ ಒಂದು ಸಿನಿಮಾ, ಅದರಲ್ಲಿ ಒಂದು ಚಿಕ್ಕ ಪಾತ್ರ ಅಷ್ಟೇ. ಆ ಸಿನಿಮಾ ಮಾಡಿದಾಗ ನನಗೆ ಅಂದರೆ ಥಿಯೇಟ್ರ್ನಲ್ಲಿ ಆಲ್ಮೋಸ್ಟ್ ಜಾಸ್ತಿ ಜನ ಇರಲಿಲ್ಲ. ಅದು ನಮ್ಮ ತಾಯಿ, ನಮ್ಮ ಅಣ್ಣ, ನಮ್ಮ ಅದಕ್ಕೆ ಎಲ್ಲರೂ ನಾನು ಕೂತ್ಕೊಂಡು ನೋಡೋರು, ಏನು ಇಂಥ ಸಿನಿಮಾ ಲ್ಯಾಂಡಿಗೆ ಬಂದಿದ್ದಾನೆ, ಇಂಥಲ್ಲಿ ಜನ ಇಲ್ಲ, ಏನು ಭವಿಷ್ಯ ಆಗುತ್ತೆ ಅಂತ. ಸೊ ಆ ಥರ ಚಿಕ್ಕ ಪುಟ್ಟ ಪಾತ್ರಗಳು ಮಾಡ್ತಾ ಹೋಗ್ತಾ ಇದ್ದೆ. ಬಟ್ ಅವ್ರ ಕಡೆಯಿಂದ ಏನು ರಿಯಾಕ್ಷನ್ ಅನ್ನೋದು ಏನಿರಲಿಲ್ಲ, ಏನೋ ಪ್ರಯತ್ನ ಮಾಡ್ತಾ ಇದ್ದಾನೆ ಮಾಡಲಿ ಅಂತ. ನಾನು 4 ವರ್ಷ ಟೈಮ್ ಕೇಳಿದ್ದೆ ಆ್ಯಕ್ಚುಲಿ. ಟೈಮ್ ಕೇಳಿದ್ರಿ? 4 ವರ್ಷ? ನಮ್ಮ ತಂದೆ ತಾಯಿ. ಅಂದರೆ 4 ವರ್ಷ ಪ್ರಯತ್ನ ಮಾಡ್ತೀನಿ, ಆಮೇಲೆ ನೋಡೋಣ ಅಂತ. ಯಾಕಂದರೆ ನಾನು 4 years ಎಜುಕೇಷನ್ ಮಾಡಿ ನಾನು ಜಾಬ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಎಜುಕೇಷನ್ ಟೈಮ್ನ ನಾನು ಇಲ್ಲಿ ಪ್ರಯತ್ನ ಮಾಡ್ತೀನಿ. ಸರಿ ಸರಿ. ಸೊ ಎಕ್ಸಾಕ್ಟ್ಲಿ ಆಫ್ಟರ್ 4 years ನಾನು ಎಕ್ಸ್ಕ್ಯೂಸ್ ಮೀ ಸಿನಿಮಾ ಮಾಡಿದ್ದು. ಸೊ ಅವತ್ತು ಸಿನಿಮಾ ಏನೋ ರಿಲೀಸು, ಬಟ್ ಅವ್ರಿಗೆ ಓಪನಿಂಗ್ ಹೆಂಗಿರುತ್ತೆ, ಒಂದು ಹೀರೋ ಸಿನಿಮಾ ಅದು ಯಾವತ್ತೂ ನೋಡಿರಲಿಲ್ಲ. ಸೊ ಫಸ್ಟ್ ಡೇ ನಾವು ಎಕ್ಸ್ಕ್ಯೂಸ್ ಮೀ ಕಪಾಲಿ ಥಿಯೇಟ್ರಿಗೆ ಹೋದಾಗ ದೊಡ್ಡ ಕ್ರೌಡ್ ಇತ್ತು. ನನ್ನ ಕಾರ್ಯ ಒಳಗಡೆ ಹೋಗೋದಕ್ಕೆ ತುಂಬ ಕಷ್ಟಪಟ್ಟು, ಆ್ಯಂಡ್ ಜನ ಪಿಕ್ಚರ್ ಸ್ಟಾರ್ಟ್ ಆಗುತ್ತಲ್ಲ ಅಂತ ಓಡ್ತಾ ಇದ್ರು. ನಮ್ಮ ತಾಯಿಗೆ ಅಂದರೆ ಬೇಗ ನಡೆಯೋಕ್ಕಾಗಲ್ಲ ಅವ್ರಿಗೆ, ಒಂದು ಕೈ ಹಿಡ್ಕೊಂಡು ನಡೆಸ್ತಾರೆ. ಅಲ್ಲೇ ಮೆಟ್ಲ ಮೇಲೆ ಕೂತ್ಕೊಂಡ್ಬಿಟ್ರು ಅಷ್ಟೊಂದು ಜನ ನೋಡಿ, ಅಂದರೆ ನನ್ನ ಮಗನ ಸಿನಿಮಾ ಇಷ್ಟೊಂದು ಜನ ಬಂದಿದ್ದಾರೆ ಅಂತಂದ್ಬಿಟ್ಟು. ಸೊ ಅಲ್ಲಿ ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ರು, ಪಿಕ್ಚರ್ ಸ್ಟಾರ್ಟ್ ಆಗಿ ಮುಗಿಯೋವರೆಗೂ ಅಳ್ತಾನೆ ಇದ್ರು ಅವರು. ದಟ್ ವಾಸ್ ಅವರ್ ರಿಯಾಕ್ಷನ್. ಬಹುಶಃ ಅವರು ಒಂದೊಂದು ಕಣ್ಣೀರು ಕೂಡ ನಿಮಗೆ ಉತ್ಸಾಹ ತುಂಬಿಸ್ತಾ ಹೋಯ್ತೇನೋ, ನಾನು ಇನ್ನೂ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ. ಸಿನಿಮಾ ನೋಡಿ ಬಂದಮೇಲೆ ಸಾಯಂಕಾಲ ನಿಮ್ಮ ರೂಮನ್ನು ಎಕ್ಸ್ಕ್ಯೂಸ್ ಮೀ ಅಂತ ತಟ್ಟುಬಿಟ್ಟು ನಿಮ್ಮ ಅಮ್ಮ ಏನಾದರೂ ಬುದ್ಧಿವಾದ ಹೇಳಿದ್ರ? ಬುದ್ಧಿವಾದ ಅಂದ್ರೆ ಏನೋ ಹೇಳೋದು, ಗೈಡ್ಲೈನ್ಸ್, ಇದು ತುಂಬ ಮುಖ್ಯ ಆಗುತ್ತೆ ಜೀವನದಲ್ಲಿ. ಇಲ್ಲ, ಮೊದಲನೇ ಸಿನಿಮಾದಲ್ಲಿ ಅಷ್ಟೊಂದು ಏನು ಹೇಳಿರಲಿಲ್ಲ. ಮೊದಲನೇ ಸಿನಿಮಾ ಅಂದರೆ ನಾನು ಎಕ್ಸ್ಕ್ಯೂಸ್ ಮೀ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾಕಂದರೆ ಅದೇ ಮಾಸ್ ಹಿಟ್ ಆದಂಥ ಮೊದಲನೇ ಸಿನಿಮಾ. ಅದನ್ನು ನೋಡಿದ ಮೇಲೆ ತಾಯಿಯ ಬುದ್ಧಿವಾದದ ಮಾತುಗಳು ಯಾವ ಥರ ಇದ್ವು? ಇಲ್ಲ, ಅದನ್ನೇ ಹೇಳ್ತಾರೆ. ಎಕ್ಸ್ಕ್ಯೂಸ್ ಮೀ ಆದಮೇಲೆ ಅದರ ಸಜೆಷನ್ಸ್ ಅನ್ನೋದು ಏನಿರಲಿಲ್ಲ. ಬಿಕಾಸ್ ನನಗೂ ಹೊಸದು ಅದು, ನಮ್ಮ ತಾಯಿಗಂತೂ ಇನ್ನೂ ಹೊಸದು ಅದು. ಬಿಕಾಸ್ ನಾವು ಸಕ್ಸಸ್ ಫೇಲಿಯರ್ಸ್ ಎರಡು ನೋಡಿಲ್ಲ. ಈಗ ತಾನೇ ಸಿನಿಮಾ ಸಕ್ಸಸ್ ಕಾಣ್ತಾ ಇದೆ ಹೊರತು ಜರ್ನಿನಲ್ಲಿ ಯಾವಾಗಲೂ ಇದೇ ಥರ ಇರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಬಟ್ ಯಾವಾಗ ಸಿನಿಮಾ ಸ್ಟಾರ್ಟೆಡ್, ನಾನು ಅದ್ರ ಫೇಲಿಯರ್ಸ್ ಕಾಣ್ತಾ ಹೋಯಿತು. ಐ ಸ್ಟಾರ್ಟೆಡ್ ಸೀಯಿಂಗ್ ಲಾಟ್ ಆಫ್ ಡಿಸಾಸ್ಟರ್ ಫಿಲ್ಮ್ಸ್ ಆಫ್ಟರ್ ಎಕ್ಸ್ಕ್ಯೂಸ್. ಸೊ ಆ ಟೈಮಲ್ಲಿ ನನಗೆ, ನಾನು ಈಗ ಎಮೋಷ್ನಲ್ ಸಪೋರ್ಟ್ ಏನು ಕೊಡ್ತೀನಿ, ಆ ಟೈಮಲ್ಲಿ ಅವರು ಕೊಟ್ಟಿದ್ದೇವೆ. ಈಗ ಸಿನಿಮಾದಲ್ಲಿ ಫೇಲ್ಯೂರ್ಸ್ ಮತ್ತು ಸಕ್ಸಸ್ ಅಪಾರ್ಟ್, ಅದಲ್ಲದೆ ಒಬ್ಬ ನಾಯಕ ನಟನಾಗಿ ಇರೋದಲ್ಲದೆ ನಿಮ್ಮಲ್ಲಿ ಇನ್ನೊಂದು ಪ್ರತಿಭೆ ಇತ್ತು, ಅದನ್ನು ನಿಮ್ಮ ಅಮ್ಮ ಯಾವತ್ತು ಗುರುತಿಸಿದ್ರು ಮತ್ತು ಅದರಲ್ಲಿ ತಿದ್ದುಪಡಿಗಳನ್ನು ಮಾಡ್ತಾಯಿದ್ರು ಅಂತ ಹೇಳಿದ್ರು. ನೀವು 1 ಲೈನ್ಗಳನ್ನು ಅಲ್ಲಲ್ಲಿ ನೋಟ್ ಡೌನ್ ಮಾಡಿ ಇಡ್ತಾ ಇದ್ರಿ ಅಂತ. ಈಗ ಅದರ ಬಗ್ಗೆ ಹೆಚ್ಚಿನ ಪರಿಶ್ರಮ ನಡೀತಾ ಇದೆಯಾ? ಅಂದರೆ ಆ ಕಥೆಯನ್ನು ವಿಸ್ತಾರ ಮಾಡುವಂಥದ್ದು, ಅದನ್ನು ಸಿನಿಮಾದ ಭಾಷೆ ನಿಮಗೆ ಗೊತ್ತಿರೋದ್ರಿಂದ ಅದನ್ನು ಸ್ಕ್ರೀನ್ ಪ್ಲೇ ಆಗಿ ಮಾಡ್ತಾ ಹೋಗುವಂಥದ್ದು, ಇಂಥ ಪರಿಶ್ರಮ ನಡೆದಿದೆಯಾ? ನನ್ನ ಸಿನಿಮಾಗಳಲ್ಲಿ ಕೆಲವೊಂದು ಇಂಪ್ರೂವ್ಮೆಂಟ್ಸ್ ನಾನು ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ, ಇಫ್ ದಿ ಡೈರೆಕ್ಟರ್ ಅಗ್ರೀಸ್. ಅದಾದಮೇಲೆ ನಾನು 1-2-3 ಸ್ಕ್ರಿಪ್ಟ್ಗಳನ್ನ ಮಾಡಿ ಇಟ್ಟಿದ್ದೀನಿ. ಅದು ತುಂಬ ಇಂಪಾರ್ಟೆಂಟ್, ಅದ್ರ ಬಗ್ಗೆ ಹೇಳಿ. ಶಾರ್ಟ್ಲಿ ಅದು ತೆರೆ ಮೇಲೆ ತರುವಂಥ ಒಂದು ಕನಸಿದೆ. ನಮ್ಮ ಸ್ವಂತ ನಿರ್ಮಾಣದಲ್ಲಿ ಆಗಿರ್ಬೋದು, ನಿರ್ದೇಶನದಲ್ಲಿ ಆಗಿರ್ಬೋದು, ಶೀಘ್ರದಲ್ಲಿ ಅದನ್ನು ತರ್ತೀವಿ ತೆರೆ ಮೇಲೆ. ಇದು ಎಲ್ಲದರ ಹಿಂದೆ ಕೂಡ ನಿಮಗೆ ಅಮ್ಮನ ಸ್ಫೂರ್ತಿ ಅಂತೂ ಖಂಡಿತ ಇದೆ. ಓಕೆ, ಸುವರ್ಣ ನ್ಯೂಸ್ ಅರ್ಪಿಸುವ ಅಮ್ಮ ನಿನ್ನ ಎದೆಯಾಳದಲ್ಲಿ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್. ಸುವಾಲಿ ಸುವಾಲಿ ಹಾಡೇ ಅಮ್ಮ, ಕೇಳುತ್ತ ಕಳೆಯುವೆ ಜನ್ಮ.